ಮಕ್ಕಳೇ, ಇವತ್ತು ವಿದ್ಯುತ್ ಶಕ್ತಿ ಪಾಠವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಎ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಟ್ ಈಸ್ ಮ್ಯೂಸರ್ಡ್ ಇನ್ ಆಂಪೇರ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುವ ಒಂದು ಮಾನ ಆಂಪೇರ್ಸ್. ಹಾಗೆಯೇ ಈ ಪಾಠದಲ್ಲಿ ಬರುವಂಥ ಕಲಿಕಾ ಪರಿಕಲ್ಪನೆಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಪಾಠ ವಿದ್ಯುತ್ ಶಕ್ತಿ, ತರಗತಿ 10ನೇ ತರಗತಿ ವಿಜ್ಞಾನ, ಭಾಗ 1, ಶ್ರೀ PS ಪುರಾಣಮಠ್, ಸಹ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಲಕ್ಷ್ಮೇಶ್ವರ. ಈಗ ನೀವು ನೋಡುತ್ತಾ ಇರುವುದು ಎಲೆಕ್ಟ್ರಾನಿಕ್ ಡಿವೈಸಸ್, ಅಂದರೆ ವಿದ್ಯುತ್ ಸಾಧನಗಳು, ವಿದ್ಯುತ್ ಚಾಲಿತ ಉಪಕರಣಗಳು ಅಥವಾ ಸಾಧನ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ವಿದ್ಯುತ್ ಸಂಪರ್ಕ ಮತ್ತು ವಿದ್ಯುತ್ ಸಾಧನಗಳ ಇಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ದಿನನಿತ್ಯದ ಜೀವನ ನಡೆಸಲು ವಿದ್ಯುತ್ ಶಕ್ತಿ ಅವಶ್ಯಕಗಳಲ್ಲಿ ಒಂದು. ಮನೆಯಲ್ಲಿ ಉಪಯೋಗಿಸುವ ರೇಡಿಯೋ, ಟೇಪ್ ರೆಕಾರ್ಡರ್, TV, ವಿದ್ಯುತ್ ಬಲ್ಬ್, ವಾಷಿಂಗ್ ಮಷಿನ್, ಮಿಕ್ಸರ್ ಗ್ರೈಂಡರ್, ಪ್ರೊಜೆಕ್ಟರ್, ಕ್ಯಾಮರಾ, ಫ್ಯಾನು, ವೆಬ್ ಕ್ಯಾಮರಾ, ಹೀಗೆ ಹಲವಾರು ಎಲೆಕ್ಟ್ರಾನಿಕ್ ಸಾಧನಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೇವೆ. ಈ ಎಲ್ಲ ಸಾಧನಗಳು ವಿದ್ಯುತ್ ಬಳಸಿ ಉಪಯೋಗಿಸುವ ಸಾಧನಗಳೇ ಆಗಿವೆ. ವಿದ್ಯುತ್ ಶಕ್ತಿ ನಮ್ಮ ದಿನನಿತ್ಯದ ಅವಶ್ಯಕತೆಗಳಲ್ಲಿ ಒಂದು. ಇವತ್ತು ನಾವು ವಿದ್ಯುತ್ ಶಕ್ತಿ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂಥ ಎಲ್ಲ ಕಲಿಕಾ ಪರಿಕಲ್ಪನೆಗಳನ್ನು ಒಂದೊಂದಾಗಿ ಅರ್ಥೈಸಿಕೊಳ್ಳುತ್ತಾ ಹೋಗೋಣ. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಪ್ರವಾಹ, ಇವುಗಳ ಬಗ್ಗೆ ನೋಡೋಣ. ಒಂದನೇದು ವಿದ್ಯುತ್ ಮಂಡಲ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ವಾಹಕ ತಂತಿ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡ ರಚಿಸಲಾದ ಜೋಡಣೆಗೆ ವಿದ್ಯುತ್ ಮಂಡಲ ಎನ್ನುವರು, ಅಥವಾ ಸರ್ಕ್ಯೂಟ್ ಕಾಂಪೊನೆಂಟ್ಸ್ ಅಂತ ನಾವು ಕರಿತೇವೆ. ಈ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ಒಂದು ಮಂಡಲ, ಸರ್ಕ್ಯೂಟು ನಿರ್ಮಾಣವಾಗುತ್ತದೆ. ಇದನ್ನೇ ನಾವು ವಿದ್ಯುತ್ ಮಂಡಲ ಅಂತ ಕರಿತೇವೆ. ಹಾಗೆಯೇ ವಿದ್ಯುತ್ ಪ್ರವಾಹ. ಒಂದು ವಿದ್ಯುತ್ ಮಂಡಲದಲ್ಲಿ ಚಲಿಸುತ್ತಿರುವ ಎಲೆಕ್ಟ್ರಾನುಗಳ ಚಲನೆಗೆ ಪ್ರವಾಹ ಅಥವಾ ಎಲೆಕ್ಟ್ರಾನುಗಳ ಪ್ರವಾಹ, ಇದನ್ನು ನಾವು ವಿದ್ಯುತ್ ಪ್ರವಾಹ ಎನ್ನುವರು. ಅಥವಾ ವಿದ್ಯುತ್ ಮಂಡಲದಲ್ಲಿ ಗೊತ್ತಾದ ಮೊತ್ತದ ವಿದ್ಯುದಾವೇಶಗಳ ಚಲನೆಗೆ ವಿದ್ಯುತ್ ಪ್ರವಾಹ ಎನ್ನುವರು. ಅದಕ್ಕೆ ಪೂರಕವಾದಂಥ ವಿಡಿಯೋ ಸಹ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ವಿದ್ಯುದಾವೇಶಗಳು ಅಂದರೆ ಪ್ರಮುಖವಾಗಿ ಎಲೆಕ್ಟ್ರಾನುಗಳೇ ಆಗಿದ್ದು ಅವುಗಳ ಚಲನೆ, ಇದನ್ನು ನಾವು ಕರೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನುಗಳ ಪ್ರವಾಹ, ಇದನ್ನೇ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ.
ಈಗ ನೀವು ನೋಡುತ್ತಾ ಇರುವುದು ಒಂದು ವಿದ್ಯುತ್ ಮಂಡಲದಲ್ಲಿ ಜೋಡಿಸಲ್ಪಟ್ಟ ಎಲ್ಲ ಸಲಕರಣೆಗಳನ್ನು ಜೋಡಣೆಯನ್ನು ಪೂರ್ಣಗೊಳಿಸಿದಾಗ ಸ್ವಿಚ್ ಮೂಲಕ ಅಥವಾ ಒತ್ತುಗುಂಡಿಯ ಮೂಲಕ ಜೋಡಣೆಯನ್ನು ಪೂರ್ಣಗೊಳಿಸಿದಾಗ ವಿದ್ಯುತ್ ಬಲ್ಬು ಬೆಳಗಲು ಪ್ರಾರಂಭ ಮಾಡುತ್ತದೆ. ಹಾಗಾದರೆ ವಿದ್ಯುತ್ ಬಲ್ಬು ಬೆಳಗಲಿಕ್ಕೆ ಪ್ರಾರಂಭ ಮಾಡುವ ಈ ಒಂದು ಸನ್ನಿವೇಶದಲ್ಲಿ ಬ್ಯಾಟರಿ ಅಂದರೆ ವಿದ್ಯುತ್ ಕೋಶದ ಋಣಾಗ್ರದಿಂದ ಎಲೆಕ್ಟ್ರಾನುಗಳು ವಾಹಕದ ಮೂಲಕ ಬಲ್ಬಿನಿಂದ ಮತ್ತೆ ಪುನಃ ವಾಹಕ ಹಾಗೂ ಬ್ಯಾಟರಿಯ ಧನಾಗ್ರದ ಕಡೆಗೆ ಚಲಿಸುತ್ತವೆ. ಹೀಗೆ ಎಲೆಕ್ಟ್ರಾನುಗಳು ಈ ಮಂಡಲದಲ್ಲಿ ಪ್ರವಹಿಸಿದಾಗ ಬಲ್ಬು ಬೆಳಗಲು ಪ್ರಾರಂಭ ಮಾಡುತ್ತವೆ. ವಿದ್ಯುದಾವೇಶಗಳು ಯಾವಾಗಲೂ ಋಣಾಗ್ರದಿಂದ ಧನಾಗ್ರದ ಕಡೆಗೆ ಹರಿಯಲ್ಪಡುತ್ತವೆ ಅಥವಾ ಪ್ರವಹಿಸುತ್ತದೆ ಎಂಬುದನ್ನು ತೋರಿಸುವಂಥ ಒಂದು ಎನಿಮೇಟೆಡ್ ವಿಡಿಯೋ. ಹಾಗಾಗಿ ಯಾವಾಗಲೂ ಎಲೆಕ್ಟ್ರಾನುಗಳು ಅಂದರೆ ವಿದ್ಯುದಾವೇಶಗಳು ಅಂದರೆ ಬೇರೆ ಏನಲ್ಲ, ಎಲೆಕ್ಟ್ರಾನುಗಳು ವಿದ್ಯುತ್ ಕೋಶದ ಋಣಾಗ್ರದಿಂದ ಧನಾಗ್ರದ ಕಡೆಗೆ ಚಲಿಸುತ್ತವೆ. ಇದನ್ನು ನಾವು ವಿದ್ಯುತ್ ಪ್ರವಾಹ ಅಥವಾ ಫ್ಲೋ ಆಫ್ ಕರೆಂಟ್ ಅಂತ ಕರಿತೇವೆ. ಎಲೆಕ್ಟ್ರಾನ್ಗಳು ತಟಸ್ಥದಿಂದ ಸಜೀವ ವಾಹಕ ತಂತಿಯ ಕಡೆಗೆ ಹರಿಯುತ್ತವೆ ಎಂಬುದನ್ನು ತೋರಿಸುವಂಥ ಒಂದು ವಿಡಿಯೋ. ಈ ಹಿಂದಿನ ಸ್ಲೈಡ್ನಲ್ಲಿ ನೋಡಿದಂತೆ ಎಲೆಕ್ಟ್ರಾನ್ಗಳು ಅಂದರೆ ಬೇರೆ ಏನಲ್ಲ, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ಋಣ ವಿದ್ಯುದಾವೇಶ ಪೂರಿತ ಕಣಗಳು. ಈ ಋಣ ವಿದ್ಯುದಾವೇಶ ಪೂರಿತ ಕಣಗಳು ತಟಸ್ಥದಿಂದ ಸಜೀವ ತಂತಿಯ ಕಡೆಗೆ ಚಲಿಸುತ್ತವೆ. ಹೀಗೆ ಚಲಿಸಿದ ನಂತರ ವಿದ್ಯುತ್ ಬಲ್ಬು ಬೆಳಗಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಹಾಗಾಗಿ ನಾವು ತಟಸ್ಥ ತಂತಿಯನ್ನು ಎನ್ ಎಂಬ ಸಂಕೇತದಿಂದಲೂ ಸಜೀವ ತಂತಿಯನ್ನು ಪಿ ಎಂಬ ಸಂಕೇತದಿಂದಲೂ, ಪಿ ಅಂದರೆ ಫೇಸ್ ಎಂಬ ಸಂಕೇತದಿಂದಲೂ ನಾವು ಗುರುತಿಸುತ್ತೇವೆ. ವಿದ್ಯುತ್ ಪ್ರವಾಹ ಎಂದರೆ ಏನು ಹಾಗೂ ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಹೇಗೆ ರಚಿಸುವುದು ಎಂಬುದನ್ನು ನೋಡೋಣ. ವಿದ್ಯುತ್ ಪ್ರವಾಹ ಎಂದರೆ ವಿದ್ಯುದಾವೇಶಗಳ ಪ್ರವಾಹವನ್ನು ಅಥವಾ ವಿದ್ಯುದಾವೇಶಗಳ ಪ್ರವಾಹದ ದರವನ್ನೇ ನಾವು ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುದಾವೇಶಗಳು ಪ್ರವಹಿಸಲು ಕಾಲವನ್ನು ತೆಗೆದುಕೊಳ್ಳುತ್ತವೆ. ಹಾಗಾಗಿ ಯಾವುದೇ ಚಲನೆ ಉಂಟಾದರೂ ಸಹ ಅಲ್ಲಿ ಕಾಲವನ್ನು ತೆಗೆದುಕೊಳ್ಳುವುದು. ಹಾಗಾಗಿ ವಿದ್ಯುತ್ ಪ್ರವಾಹ ವಿದ್ಯುದಾವೇಶಗಳ ದರ ಡಿವೈಡೆಡ್ ಬೈ ಕಾಲ. ಈ ಒಂದು ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲಾಗುವುದು. ಅದನ್ನೇ ಸಾಂಕೇತಿಕವಾಗಿ ವಿದ್ಯುತ್ ಪ್ರವಾಹ ಅಂದರೆ I ವಿದ್ಯುದಾವೇಶಗಳ ದರ Q ಡಿವೈಡೆಡ್ ಬೈ ಕಾಲ T ಎಂಬ ಸಾಂಕೇತಿಕ ನಿರೂಪಣೆಯನ್ನು ಪಡೆಯಲಾಗ್ತದೆ. ಅಥವಾ Q IT ಎಂಬ ಸೂತ್ರವನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲಾಗುವುದು. ವಿದ್ಯುದಾವೇಶಗಳ ಪ್ರಮಾಣವನ್ನು ಲೆಕ್ಕಾಚಾರ ಮಾಡುವ ಒಂದು ಸಮಸ್ಯೆಯನ್ನು ಈಗ ಅದಕ್ಕೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಳುವುದು ಎಂಬುದನ್ನು ಲೆಕ್ಕಾಚಾರ ಮಾಡುವುದರೊಂದಿಗೆ ನೋಡು. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.82 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹವು
12 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವೆಷ್ಟು ಎಂಬುದನ್ನು ಲೆಕ್ಕಾಚಾರ ಮಾಡಬೇಕು. ಈಗ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲವು ದತ್ತಾಂಶಗಳನ್ನು ನಾವು ಮೊದಲು ಬರೆದುಕೊಳ್ಳಬೇಕು. ವಿದ್ಯುತ್ ಪ್ರವಾಹ I = 0.82 ಆಂಪಿಯರ್, ಕಾಲ T = 12 ನಿಮಿಷ. ಇದನ್ನು ನಾವು ಸೆಕೆಂಡ್ಗಳಲ್ಲಿ ಕನ್ವರ್ಟ್ ಮಾಡಿದಾಗ 12 × 60 = 720 ಸೆಕೆಂಡ್ಗಳು ಆಗ್ತವೆ. ವಿದ್ಯುದಾವೇಶ Q = ? ಈಗ ವಿದ್ಯುತ್ ಆವೇಶ Q = ವಿದ್ಯುತ್ ಪ್ರವಾಹ ಇಂಟು ಕಾಲ, ಅಂದರೆ Q = IT ಸೂತ್ರವನ್ನು ಉಪಯೋಗಿಸಲಾಗಿದೆ. Q = I ದ ಬೆಲೆ 0.8 ಇಂಟು ಇಲ್ಲಿ T ದ ಬೆಲೆ ಗೊತ್ತಾಗಿದೆ 720 ಸೆಕೆಂಡ್ಗಳು. ಎರಡನ್ನು ಗುಣಾಕಾರ ಮಾಡಿದಾಗ ವಿದ್ಯುದಾವೇಶಗಳ ಪ್ರಮಾಣ 576 ಕೂಲಾಂನಷ್ಟು ಮೊತ್ತ ನಮಗೆ ದೊರಕುತ್ತೆ. ಅಂದರೆ ವಿದ್ಯುತ್ ಮಂಡಲದಲ್ಲಿನ ವಿದ್ಯುದಾವೇಶಗಳ ಪ್ರಮಾಣ 576 ಕೂಲಾಂ ಅಂತ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ವಿದ್ಯುತ್ ವಿಭವ ಮತ್ತು ವಿಭವಾಂತರ. ಧನ ಆವೇಶಗಳು ಒಂದು ಬಿಂದುವಿನಿಂದ ಚಲಿಸಿ ಕೆಲಸ ಆಗಲು ಉಂಟಾದ ಚಲನೆಗೆ ವಿದ್ಯುತ್ ವಿಭವ ಎನ್ನುವರು. ವಿಭವಾಂತರ ಕೆಲಸವಾಗಲು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವುದೇ ವಿಭವಾಂತರ ಎನ್ನುವರು. V = W/Q. V ಅಂದರೆ ವಿಭವಾಂತರ, W ಅಂದರೆ ಕೆಲಸ, Q ಅಂದರೆ ಆವೇಶ. 1 ವೋಲ್ಟ್ನಷ್ಟು ವಿಭವಾಂತರ = 1 ಜೌಲ್ನಷ್ಟು ಕೆಲಸ ನಡೆದರೆ 1 ಕೂಲಾಂನಷ್ಟು ಆವೇಶಗಳು ಚಲಿಸಿವೆ. ಆಗ ಲೆಕ್ಕಾಚಾರ ಮಾಡಿದಾಗ 1 ವೋಲ್ಟ್ನಷ್ಟು ವಿಭವಾಂತರವಾಗಲು 1 ಜೌಲ್ ಪರ್ ಕೂಲಾಂನಷ್ಟು ವಿದ್ಯುದಾವೇಶಗಳು ಚಲಿಸಿವೆ ಎಂದು ಅರ್ಥ. ಸಮಸ್ಯೆ: 14 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 4 ಕೂಲಾಂ ಆವೇಶಗಳು ಚಲಿಸಿದಾಗ ನಡೆದ ಕೆಲಸವೆಷ್ಟು? ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು: ವಿದ್ಯುತ್ ಆವೇಶ 4 ಕೂಲಾಂ, ವಿಭವಾಂತರ 14 ವೋಲ್ಟ್, ಕೆಲಸ = ? V = W/Q ಸೂತ್ರವನ್ನು ಬಳಕೆ ಮಾಡಿಕೊಂಡು ನಡೆದ ಕೆಲಸವನ್ನು ಲೆಕ್ಕಾಚಾರ ಮಾಡಲಾಗಿದೆ. W = 4 ವೋಲ್ಟ್ ಇಂಟು 14 ಕೂಲಾಂ. ಎರಡನ್ನು ಗುಣಾಕಾರ ಮಾಡಿದಾಗ ನಡೆದ ಕೆಲಸ 56 ಜೌಲ್ ಎಂಬ ಮೊತ್ತ ನಮಗೆ ಬರುತ್ತದೆ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ನೀಡಿರುವಂಥ ಒಂದು ಕೋಷ್ಟಕ. ಈ ಕೋಷ್ಟಕವನ್ನು ವೀಕ್ಷಣೆ ಮಾಡಿ ನೀವು ಚಿಹ್ನೆಗಳನ್ನು ಬರೆದು ರೂಢಿ ಮಾಡಿಕೊಳ್ಳಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದರೂ ಒಂದು ಚಿಹ್ನೆಯ ಸಾಂಕೇತಿಕ ಚಿಹ್ನೆಯನ್ನು ಕೊಟ್ಟು ಹೆಸರಿಸಲು ಸೂಚಿಸಲಾಗುವುದು. ಹಾಗಾಗಿ ಈ ಚಿಹ್ನೆಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಓಮನ ನಿಯಮ, ಓಮ್ಸ್ ಲಾ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದನ್ನು ಓಮನ ನಿಯಮ ಎಂದು ಕರೆಯುತ್ತೇವೆ. V ನೇರ ಅನುಪಾತ I. V
ಡಿವೈಡೆಡ್ ಬೈ ಐ ಈಸ್ ಈಕ್ವಲ್ ಟು ಆರ್. ಆರನ್ನು ಒಂದು ಸ್ಥಿರಾಂಕವಾಗಿ ತೆಗೆದುಕೊಳ್ಳಲಾಗಿದೆ. ಅಥವಾ ವಿ ಈಸ್ ಈಕ್ವಲ್ ಟು ಐ ಆರ್. 1 ಓಮ್ ಈಸ್ ಈಕ್ವಲ್ ಟು 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. ರೋಧ, ಬದಲಾಯಿಸಬಹುದಾದ ರೋಧ ಮತ್ತು ರೋಧಕ ಎಂದರೇನು ಎಂಬುದನ್ನು ನೋಡ. ಒಂದನೇದು ರೋಧ. ವಾಹಕದಲ್ಲಿ ಪ್ರವಹಿಸುವ ಆವೇಶಗಳಿಗೆ ಅಡೆತಡೆ ಅಥವಾ ವಿರೋಧ ಮಾಡುವುದನ್ನೇ ನಾವು ರೋಧ ಎನ್ನುವರು. ಇದರ SI ಮಾನ ಓಂ. ಇದರ ಸಂಕೇತ ಓಂ ಆಗಿದೆ. ಬದಲಾಯಿಸಬಹುದಾದ ರೋಧ. ಅನೇಕ ಪ್ರಾಯೋಗಿಕ ಸಂದರ್ಭಗಳಲ್ಲಿ ವಿಭವಾಂತರ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ಘಟಕದಿಂದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲಾಗುತ್ತದೆ. ಇದನ್ನು ನಾವು ಬದಲಾಯಿಸಬಹುದಾದ ರೋಧ ಎನ್ನುವರು. ರೋಧಕ. ಒಂದು ವಾಹಕವು ಗಣನೀಯವಾಗಿ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎನ್ನುವರು. ಹೆಚ್ಚಿನ ರೋಧವನ್ನು ಒಡ್ಡುವ ಒಂದೇ ಗಾತ್ರದ ವಸ್ತುವು ದುರ್ಬಲ ವಾಹಕವಾಗಿದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ವಾಹಕದ ಉದ್ದ, ಲೆಂಗ್ತ್ ಅಂದರೆ ಎಲ್ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ವಾಹಕದ ಅಡ್ಡ ಕೊಯ್ತ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎ ಎಂಬ ಸಂಕೇತವನ್ನು ಉಪಯೋಗಿಸಿ. ವಸ್ತುವಿನ ಪ್ರಾಕೃತಿಕ ಗುಣ. ಇವು 3 ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ರೋಧಶೀಲತೆ. ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಇದನ್ನು ರೋಧಶೀಲತೆ ಎನ್ನುವರು. ಇದನ್ನು ರೋ ಎಂಬ ಸಂಕೇತದಿಂದ ಸೂಚಿಸುವರು. ಇದರ ಏಕಮಾನ ರೋ ಮೀಟರ್. ರೋಧ ನೇರ ಅನುಪಾತ ಎಲ್ ಅಂದರೆ ಉದ್ದ, ವಾಹಕದ ಉದ್ದ. ಆರ್ ನೇರ ಅನುಪಾತ ಎಲ್ ಅಪಾನ್ ಎ. ಆರ್ ಈಸ್ ಈಕ್ವಲ್ ಟು ರೋ ಎಲ್ ಅಪಾನ್ ಎ. ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ರೋಧಶೀಲತೆಯನ್ನು ಲೆಕ್ಕಾಚಾರ ಮಾಡಲಾಗುವುದು. ಕೋಷ್ಟಕ 12.2. 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕೆಲವು ವಸ್ತುಗಳ ವಿದ್ಯುತ್ ರೋಧಶೀಲತೆಯ ಪಟ್ಟಿಯನ್ನು ನೀಡಲಾಗಿದೆ. ವಾಹಕಗಳು, ಮಿಶ್ರಲೋಹಗಳು ಮತ್ತು ಅವಾಹಕಗಳು ಎಂದು ವಿಂಗಡಿಸಿ ಅವುಗಳ ರೋಧಶೀಲತೆಯನ್ನು ಈ ಕೋಷ್ಟಕದಲ್ಲಿ ನೀಡಲಾಗಿದೆ. ರೋಧಗಳ ಜೋಡಣೆ. ರೋಧಗಳ ಜೋಡಣೆಯನ್ನು 2 ರೀತಿಯಲ್ಲಿ ಹೆಸರಿಸಲಾಗಿದೆ: ಸರಣಿ ಜೋಡಣೆ ಮತ್ತು ಸಮಾನಾಂತರ ಜೋಡಣೆ. ಸರಣಿ ಜೋಡಣೆ ರೋಧಗಳನ್ನು ಒಂದರ ಮುಂದೆ ಒಂದರಂತೆ ಅವುಗಳ ತುದಿಗೆ ಜೋಡಿಸಲಾಗಿರುತ್ತದೆ. ಈ ಜೋಡಣೆಯನ್ನು ನಾವು ಸರಣಿ ಜೋಡಣೆ ಎನ್ನುವರು. ಇದಕ್ಕೆ ಸಂಬಂಧಪಟ್ಟಂಥ ಸೂತ್ರ RS = R1 + R2 + R3. ರೋಧಗಳ ಸಮಾನಾಂತರ ಜೋಡಣೆ.
ರೋಧಗಳನ್ನು ಮಂಡಲದಲ್ಲಿ ಒಂದರ ಕೆಳಗೆ ಒಂದರಂತೆ ಸಮಾನಾಂತರವಾಗಿ ಜೋಡಿಸಲಾಗಿರುತ್ತದೆ. ಈ ಜೋಡಣೆಗೆ ಸಮಾನಾಂತರ ಜೋಡಣೆ ಎನ್ನುವರು. 1/Rp = 1/R1 + 1/R2 + 1/R3. ಈ ಎರಡೂ ಜೋಡಣೆಗೆ ಸಂಬಂಧಪಟ್ಟಂಥ ವಿಡಿಯೋ ಸಹ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ವಿದ್ಯುತ್ ಪ್ರವಾಹದಿಂದ ಉಷ್ಣ ಪರಿಣಾಮ ಉಂಟಾಗುವುದು. ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿ ಉಷ್ಣವನ್ನು ಪಡೆಯಲಾಗ್ತದೆ. ಹೀಗೆ ರೋಧಕಗಳನ್ನು ಶುಷ್ಕ ಕೋಶಗಳಿಗೆ ಜೋಡಿಸಿ ಅಥವಾ ಸಂಪರ್ಕಿಸಿದಾಗ ಶಕ್ತಿಯು ಉಷ್ಣದ ರೂಪದಲ್ಲಿ ವ್ಯಯವಾಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎನ್ನುವರು. ಹಾಗಾದರೆ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಕ್ಕೆ ಅಥವಾ ಇದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಕೆಲವು ಸಾಧನಗಳು ಈ ಕೆಳಗಿನಂತೆ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ. ಇಸ್ತ್ರಿ ಪೆಟ್ಟಿಗೆ, ನೀರು ಕಾಯಿಸುವ ಎಲೆಕ್ಟ್ರಿಕ್ ಗೀಜರ್ ಇವು ಉದಾಹರಣೆಗಳು ಆಗಿವೆ. ವಿದ್ಯುತ್ ಶಕ್ತಿ ಪಾಠದಲ್ಲಿನ ಸೂತ್ರಗಳು. Q = IT. ವಿದ್ಯುತ್ ಪ್ರವಾಹ ಅಥವಾ ವಿದ್ಯುದಾವೇಶ ಕಂಡುಹಿಡಿಯಲು. V = W/Q. ವಿಭವಾಂತರ ಕಂಡುಹಿಡಿಯಲು ಬಳಸುವ ಸೂತ್ರ. V = IR. ರೋಧವನ್ನು ಕಂಡುಹಿಡಿಯಲು. R = ρL/A. ರೋಧಶೀಲತೆ ಕಂಡುಹಿಡಿಯಲು. RS = R1 + R2 + R3. ಸರಣಿ ಜೋಡಣೆಯ ರೋಧಗಳ ಜೋಡಣೆಯನ್ನು ಲೆಕ್ಕಾಚಾರ ಮಾಡುವುದು. 1/Rp = 1/R1 + 1/R2 + 1/R3. ಸಮಾನಾಂತರ ರೋಧಗಳ ಜೋಡಣೆಯ ಲೆಕ್ಕಾಚಾರ ಮಾಡುವುದು. H = I²RT. ಜೌಲ್ ಉಷ್ಣೋತ್ಪಾದನಾ ಪರಿಣಾಮವನ್ನು ಲೆಕ್ಕಾಚಾರ ಮಾಡಲು ಬಳಸುವ ಸೂತ್ರ. ಈಗ Q = IT ಸೂತ್ರವನ್ನು ಬಳಕೆ ಮಾಡಿಕೊಂಡು ವಿದ್ಯುದಾವೇಶವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನು ಒಂದು ಸಮಸ್ಯೆಯನ್ನು ಬಿಡಿಸುತ್ತಾ ಹೋಗೋಣ. ಇಲ್ಲಿ ಕೊಟ್ಟಿರುವಂಥ ಸೂತ್ರದಲ್ಲಿ Q ಅಂದರೆ ವಿದ್ಯುದಾವೇಶ, I ಅಂದರೆ ವಿದ್ಯುತ್ ಪ್ರವಾಹ, T ಅಂದರೆ ತೆಗೆದುಕೊಂಡ ಕಾಲ, ಅಂದರೆ ವಿದ್ಯುತ್ ಪ್ರವಾಹ ಹರಿಯಲು ತೆಗೆದುಕೊಂಡ ಕಾಲ. ಈ ಸೂತ್ರದ ಪ್ರಮುಖವಾದಂಥ ಅಂಶಗಳು. ಸಮಸ್ಯೆ: ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.8 ಆಂಪಿಯರ್ ವಿದ್ಯುತ್ ಪ್ರವಾಹವು 13 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವೆಷ್ಟು ಅಂತ ಲೆಕ್ಕವನ್ನು ಕೊಡಲಾಗಿದೆ. ಸಮಸ್ಯೆ ಇದೆ. ಹಾಗಾದರೆ ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು ಅಂದರೆ ಸಮಸ್ಯೆಯಲ್ಲಿರುವಂಥ ದತ್ತಾಂಶಗಳು ಯಾವ್ಯಾವು? I ಬೆಲೆಯನ್ನು ಕೊಟ್ಟಿದ್ದಾರೆ. I ಅಂದರೆ ವಿದ್ಯುತ್ ಪ್ರವಾಹದ ಬೆಲೆಯನ್ನು ಕೊಟ್ಟಿದ್ದಾರೆ 0.8 ಆಂಪಿಯರ್. ಕಾಲವನ್ನು ಕೊಟ್ಟಿದ್ದಾರೆ T = 13 ನಿಮಿಷಗಳು. ಅದನ್ನು ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ 780 ಸೆಕೆಂಡ್ಗಳು ಆಗ್ತವೆ. Q = ? ಹಾಗಾಗಿ Q = IT ಸೂತ್ರವನ್ನು ಬಳಕೆ ಮಾಡಿಕೊಂಡು ಐದು ಬೆಲೆ ಎಷ್ಟಿದೆ 0.8 ಇಂಟು T ಬೆಲೆ 780 ಸೆಕೆಂಡ್, ಎರಡನ್ನು ಗುಣಿಸಿದಾಗ 624 ಕೂಲಾಂಬ್ನಷ್ಟು ವಿದ್ಯುದಾವೇಶಗಳ ಪ್ರಮಾಣ ನಮಗೆ ದೊರಕುತ್ತದೆ. ಅಂದರೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.8 ಆಂಪಿಯರ್ ವಿದ್ಯುತ್ ಪ್ರವಾಹನ 13 ನಿಮಿಷಗಳ ಕಾಲ ಹರಿಸಿದಾಗ ಉಂಟಾದಂಥ ವಿದ್ಯುದಾವೇಶಗಳ ಒಟ್ಟು ಪರಿಮಾಣ ಎಷ್ಟಪ್ಪ? ಪ್ರಮಾಣ ಅಂದರೆ 620 ಕೂಲಾಂಬ್ ಆಗಿದೆ. ಈಗ ವಿಭವಾಂತರ ಲೆಕ್ಕಾಚಾರ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಕೊಟ್ಟಿರುವಂಥ ಸೂತ್ರ V = W/Q. V ಅಂದರೆ ವಿಭವಾಂತರ, W ಅಂದರೆ ಕೆಲಸ, Q ಅಂದರೆ ವಿದ್ಯುದಾವೇಶ. ಸಮಸ್ಯೆ: 24 ಜೌಲ್ ಕೆಲಸ ನಡೆಸಲು 4 ಕೂಲಾಂಬ್ ವಿದ್ಯುದಾವೇಶ ಹರಿಸಿದಾಗ ಎರಡು ಬಿಂದುಗಳ ನಡುವೆ ಉಂಟಾದ ವಿಭವಾಂತರವೆಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪರಿಹಾರ:
ಕೊಟ್ಟಿರುವ ದತ್ತಾಂಶಗಳನ್ನು ನಾವು ಮೊದಲ ನೋಡಿಕೊಂಡು ಅದನ್ನು ಬರೆದುಕೊಳ್ಬೇಕು. ಕೊಟ್ಟಿರುವಂಥ ದತ್ತಾಂಶಗಳು ಏನು? ಕೆಲಸವನ್ನು ಕೊಟ್ಟಿದ್ದಾರೆ. ಸೊ W = 24 ಜೌಲ್. ಕೂಲಾಮ್ ವಿದ್ಯುದಾವೇಶವನ್ನು ಕೊಟ್ಟಿದ್ದಾರೆ 4 ಕೂಲಾಮ್. ಸೊ Q = 4 ಕೂಲಾಮ್. ಕಂಡುಹಿಡಿಯಬೇಕಾದಂಥ ಅಂಶ V ಬೆಲೆಯನ್ನು ಕಂಡುಹಿಡಿಬೇಕು. ಸೊ V = ಕ್ವಶನ್. V = W/Q. Wದ ಬೆಲೆ 24 ಇದೆ, Qದ ಬೆಲೆ 4 ಇದೆ. V = 6 ವೋಲ್ಟ್ ವಿಭವಾಂತರ ನಮಗೆ ದೊರಕುತ್ತೆ. ಅಂದರೆ 4ರಿಂದ 24 ಭಾಗಾಕಾರ ಮಾಡಿದಾಗ 6 ವೋಲ್ಟ್ನಷ್ಟು ವಿಭವಾಂತರ ನಮಗೆ ದೊರಕುತ್ತೆ. ಹಾಗಾಗಿ ಎರಡು ಬಿಂದುಗಳ ನಡುವೆ ಉಂಟಾದ ವಿಭವಾಂತರ 4 ವೋಲ್ಟ್ ಎಂಬ ಮೊತ್ತ ನಮಗೆ ದೊರಕುತ್ತದೆ. ಈ ಸ್ಲೈಡ್ನಲ್ಲಿ ಓಮ್ ನಿಯಮದ ಪ್ರಕಾರ ರೋಧವನ್ನು ಕಂಡುಹಿಡಿಯಲು ಯಾವ ಸೂತ್ರವನ್ನು ಬಳಕೆ ಮಾಡಲಾಗ್ತದೆ, ಹೇಗೆ ಲೆಕ್ಕಾಚಾರ ಮಾಡಬೇಕು ಎಂಬುದನ್ನು ನೋಡೋಣ. V = IR ಈ ಸೂತ್ರವನ್ನು ಬಳಕೆ ಮಾಡಲಾಗ್ತದೆ. V ಅಂದರೆ ವಿಭವಾಂತರ, I ಅಂದರೆ ವಿದ್ಯುತ್ ಪ್ರವಾಹ, R ಅಂದರೆ ವಾಹಕದಲ್ಲಿ ಉಂಟಾದ ರೋಧ. ಸಮಸ್ಯೆ: ಒಂದು ವಾಹಕದ ಮೂಲಕ 4 ವೋಲ್ಟ್ ವಿಭವಾಂತರ ಉಂಟು ಮಾಡಲು 2 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿಸಲಾಗಿದೆ. ಹಾಗಾದರೆ ವಾಹಕ ಉಂಟು ಮಾಡಿದ ರೋಧವೆಷ್ಟು? ಅಂದರೆ ರೋಧವನ್ನು ನಾವು ಲೆಕ್ಕಾಚಾರ ಮಾಡಿ ಕಂಡು ಹಿಡಿಬೇಕು. ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು V ಬೆಲೆಯನ್ನು ಕೊಟ್ಟಿದ್ದಾರೆ 4 ವೋಲ್ಟ್, I ಬೆಲೆಯನ್ನು ಕೊಟ್ಟಿದ್ದಾರೆ 2 ಆಂಪಿಯರ್, R ಅನ್ನು ಕಂಡುಹಿಡಿಬೇಕು, ಅಂದರೆ ರೋಧವನ್ನು ಕಂಡುಹಿಡಿಬೇಕು. ಸೊ V = IR. ನಮಗೆ R ಕಂಡುಹಿಡಿಯಬೇಕಾಗಿರೋದ್ರಿಂದ R ಅನ್ನು ಒಂದು ಬದಿಯಲ್ಲಿ ಹಾಗೆ ಉಳಿಸ್ಕೊಂಡು I ಅನ್ನು ಇನ್ನೊಂದು ಬದಿಗೆ ವರ್ಗಾವಣೆ ಮಾಡಿದಾಗ R = V/I ಸೂತ್ರ ನಮಗೆ ದೊರಕುತ್ತದೆ. ಆಗ ಬೆಲೆಯನ್ನು ತುಂಬಿ ಲೆಕ್ಕಾಚಾರ ಮಾಡಿದಾಗ R = V ಬೆಲೆ 4, I ಬೆಲೆ 2. 2ರಿಂದ 4 ಭಾಗಾಕಾರ ಮಾಡಿದಾಗ 2 ಓಮ್ನಷ್ಟು ರೋಧ ನಮಗೆ ದೊರಕುತ್ತದೆ. ವಾಹಕದಲ್ಲಿ ಉಂಟಾದ ರೋಧದ ಪ್ರಮಾಣ 2 ಓಮ್. ಈಗ ರೋಧಶೀಲತೆಯನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ನೋಡೋಣ. ಸೂತ್ರ: ರೋಧ R = ρ L/A. R ಅಂದರೆ ರೋಧ, ρ ಅಂದರೆ ಅನುಪಾತೀಯ ಸ್ಥಿರಾಂಕ, L ಅಂದರೆ ವಾಹಕದ ಉದ್ದ, A ಅಂದರೆ ವಾಹಕದ ಅಡ್ಡ ಕೊಯ್ತ. ಸಮಸ್ಯೆ: ಒಂದು ಲೋಹದ ತಂತಿಯ ಉದ್ದ 1 ಮೀಟರ್ ಆಗಿದ್ದು ಅದರ ರೋಧವು 20 ಸೆಲ್ಸಿಯಸ್ನಲ್ಲಿ 26 ಓಮ್ ಆಗಿದೆ. ಅದರ ವ್ಯಾಸವು 0.3 ಮಿಲಿಮೀಟರ್ ಆದರೆ ಈ ತಾಪದಲ್ಲಿ ಲೋಹದ ತಂತಿಯ ರೋಧಶೀಲತೆ ಎಷ್ಟು ಅಥವಾ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು. ತಂತಿಯ ಉದ್ದವನ್ನು ಕೊಟ್ಟಿದ್ದಾರೆ 1 ಮೀಟರ್, ಅಂದರೆ L = 1 ಮೀಟರ್. ರೋಧವನ್ನು ಕೊಡಲಾಗಿದೆ R = 26 ಓಮ್. ವ್ಯಾಸವನ್ನು ಕೊಟ್ಟಿದ್ದಾರೆ D = 0.3 ಮಿಲಿಮೀಟರ್. ಅದನ್ನು ಮೀಟರ್ನಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ 3 × 10⁻⁴ -4 ಆಗ್ತದೆ. ಇಲ್ಲಿ ρ = RA/L. RA/L ಸೂತ್ರವನ್ನು ನಾವು A ಬೆಲೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಏರಿಯಾ ಅಂದರೆ ವಿಸ್ತೀರ್ಣವನ್ನು πr² ಅಥವಾ πd² / 4 ಎಂಬ ಸೂತ್ರವನ್ನು ನಾವು ಅಂಶವನ್ನು ಬಳಕೆ ಮಾಡಿಕೊಳ್ತೇವೆ. ಹಾಗಾಗಿ Aದ ಬದಲಾಗಿ πd² / 4 ಉಪಯೋಗಿಸಿದಾಗ, ಅಂದರೆ ಸೂತ್ರದಲ್ಲಿ ಅಳವಡಿಕೆ ಮಾಡಿದಾಗ ρ = RA/L = R πd² / 4L ಆಗುತ್ತದೆ. ಈಗ ಬೆಲೆಯನ್ನು ತುಂಬಿದಾಗ R ಬೆಲೆ 26, πದ ಬೆಲೆ 22/7 ಇಂಟು d² ಬೆಲೆ 3 × 10⁻⁴²
ಡಿವೈಡೆಡ್ ಬೈ 4. ಅದನ್ನೇ ನಾವು ಸರಳೀಕರಣಗೊಳಿಸಿದಾಗ 26 ಇಂಟು 22 ಬೈ ಡಿವೈಡೆಡ್ ಬೈ 7 ನಾವು 3.14 ತೆಗೆದುಕೊಂಡು 3 ಇಂಟು 3 ಇಂಟು 10⁻6 ದೊರಕುತ್ತದೆ ಡಿವೈಡೆಡ್ ಬೈ 4. ಈಗ ಅಷ್ಟು ಅಂಶಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ದೊರೆಯುವಂಥ ಮೊತ್ತ 1.84 ಇಂಟು 10⁻⁻6 ಓಮ್ ಎಂಬ ಒಂದು ಮೊತ್ತ ನಮಗೆ ದೊರಕುತ್ತದೆ. ಹೀಗೆ ಪುಸ್ತಕದಲ್ಲಿ ಕೊಟ್ಟಂಥ ಕೋಷ್ಟಕ 12.2 ಪ್ರಕಾರ ಇದು ಮ್ಯಾಂಗನೀಸ್ನ ರೋಧಶೀಲತೆ ಆಗಿದೆ. ವಿದ್ಯುತ್ ಶಕ್ತಿ ಪಾಠದಲ್ಲಿನ ಸೂತ್ರಗಳು. Q = IT. ವಿದ್ಯುತ್ ಪ್ರವಾಹ ಅಥವಾ ವಿದ್ಯುದಾವೇಶ ಕಂಡುಹಿಡಿಯಲು. V = W/Q. ವಿಭವಾಂತರ ಕಂಡುಹಿಡಿಯಲು ಬಳಸುವ ಸೂತ್ರ. V = IR. ರೋಧವನ್ನು ಕಂಡುಹಿಡಿಯಲು. R = L/A. ರೋಧಶೀಲತೆ ಕಂಡುಹಿಡಿಯಲು. RS = R1 + R2 + R3. ಸರಣಿ ಜೋಡಣೆಯ ರೋಧಗಳ ಜೋಡಣೆಯನ್ನು ಲೆಕ್ಕಾಚಾರ ಮಾಡುವುದು. 1/Rp = 1/R1 + 1/R2 + 1/R3. ಸಮಾನಾಂತರ ರೋಧಗಳ ಜೋಡಣೆಯ ಲೆಕ್ಕಾಚಾರ ಮಾಡುವುದು. H = I²RT. ಜೌಲ್ ಉಷ್ಣೋತ್ಪಾದನಾ ಪರಿಮಾಣವನ್ನು ಲೆಕ್ಕಾಚಾರ ಮಾಡಲು ಬಳಸುವ ಸೂತ್ರ. ಉದಾಹರಣೆ 12.7. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದಾಗ ಎ. ಮಂಡಲದ ಒಟ್ಟು ರೋಧ ಎಷ್ಟು? ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವೆಷ್ಟು? ಸಿ. ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರ ಎಷ್ಟು ಎಂಬುದನ್ನು ಕಂಡು ಹಿಡಿಯಬೇಕಾಗಿದೆ. ಈಗ ಒಂದು ರೇಖಾಚಿತ್ರವನ್ನು ಬಿಡಿಸಿದಾಗ ಪ್ರಮುಖವಾಗಿ 4 ಓಮ್ನ ರೋಧ, ಒಂದು ವಿದ್ಯುತ್ ಬಲ್ಬು, ವಾಹಕ ತಂತಿ, ಪ್ಲಗ್ ಕೀ, ಅಮೀಟರ್ ಹಾಗೂ ಬ್ಯಾಟರಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಣೆ ಮಾಡಿ ಒಂದು ರೇಖಾಚಿತ್ರವನ್ನು ಬಿಡಿಸಲಾಗಿದೆ. I ಎಂಬುದು ವಿದ್ಯುತ್ ಪ್ರವಾಹ, ಅಂದರೆ ವಾಹಕದಲ್ಲಿ ಹರಿಸಲ್ಪಟ್ಟ ವಿದ್ಯುತ್ ಪ್ರವಾಹ. ಪರಿಹಾರ. ವಿದ್ಯುತ್ ದೀಪದ ರೋಧ R1 = 20 ಓಮ್ ಆಗಿದೆ. ಸರಣಿಯಲ್ಲಿ ಜೋಡಿಸಿದ ವಾಹಕದ ರೋಧ R2 = 4 ಓಮ್. ಮಂಡಲದಲ್ಲಿನ ಒಟ್ಟು ರೋಧ RS = R1 + R2. ಎರಡನ್ನು ಕೂಡಿಸಿದಾಗ ನಮಗೆ 24 ಓಮ್ನಷ್ಟು ರೋಧ ದೊರಕುತ್ತದೆ. ಅಂದರೆ RS = 20 ಓಮ್ + 4 ಓಮ್ = 24 ಓಮ್. ಶುಷ್ಕ ಕೋಶದ ಎರಡು ಧ್ರುವಗಳ ನಡುವಿನ ವಿಭವಾಂತರ ಅಂದರೆ V = 6 ವೋಲ್ಟನ್ನು ನೀಡಲಾಗಿದೆ. ಈಗ ಓಮ್ನ ನಿಯಮದ ಪ್ರಕಾರ V = IR ಸೂತ್ರವನ್ನು ಬಳಕೆ ಮಾಡಿಕೊಂಡು I = V/RS = 6 ವೋಲ್ಟ್. V ಬೆಲೆ 6 ವೋಲ್ಟ್ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ RS ಅನ್ನು ಲೆಕ್ಕಾಚಾರ ಮಾಡಲಾಗಿದೆ 24 ಓಮ್. ಎರಡನ್ನು ಭಾಗಾಕಾರ ಮಾಡಿದಾಗ 0.25 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ದೊರೆಯುತ್ತದೆ. ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ವಿದ್ಯುತ್ ದೀಪ ಮತ್ತು ವಾಹಕಗಳಿಗೆ ಪ್ರತ್ಯೇಕವಾಗಿ ಅನ್ವಯಿಸಿದಾಗ ನಮಗೆ ವಿದ್ಯುತ್ ದೀಪದ ತುದಿಗಳ ನಡುವಿನ ವಿಭವಾಂತರ ದೊರೆಯುತ್ತದೆ. V1 = 20 ಓಮ್ ಇಂಟು
0.25 ಆಂಪೇರ್ ದಟ್ ಈಸ್ ಈಕ್ವಲ್ ಟು 5 ವೋಲ್ಟ್. ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರ V2 ಈಸ್ ಈಕ್ವಲ್ ಟು 4 ಓಮ್ ಇಂಟು 0.25 ಆಂಪೇರ್ ದಟ್ ಈಸ್ ಈಕ್ವಲ್ ಟು 1 ವೋಲ್ಟ್. ಅಂದರೆ ಎರಡನ್ನ ಸಪ್ರೇಟಾಗಿ ನಾವು ಲೆಕ್ಕಾಚಾರ ಮಾಡಿದಾಗ ಅಂದರೆ V1 ಮತ್ತು V2 ಅನ್ನು ಲೆಕ್ಕಾಚಾರ ಮಾಡಿದಾಗ ಬೆಲೆಗಳು ಬೇರೆ ಬೇರೆ ಆಗ್ತವೆ. ಉದಾಹರಣೆ 12.9 ನೋಡೋಣ. ಇಲ್ಲಿ 5 ರೋಧಗಳ ಬೆಲೆಯನ್ನು ನೀಡಲಾಗಿದೆ. R1 ಈಸ್ ಈಕ್ವಲ್ ಟು 10 ಓಮ್, R2 ಈಸ್ ಈಕ್ವಲ್ ಟು 40 ಓಮ್, R3 ಈಸ್ ಈಕ್ವಲ್ ಟು 30 ಓಮ್, R4 ಈಸ್ ಈಕ್ವಲ್ ಟು 20 ಓಮ್, R5 ಈಸ್ ಈಕ್ವಲ್ ಟು 60 ಓಮ್. ಮತ್ತು ವಿಭವಾಂತರವನ್ನು ನೀಡಲಾಗಿದೆ 12 ವೋಲ್ಟ್. ಈಗ ಲೆಕ್ಕಾಚಾರ ಮಾಡುವಂಥ ಅಂಶ ಎ, ಮಂಡಲದಲ್ಲಿನ ಒಟ್ಟು ರೋಧ ಅಂದರೆ R ಬೆಲೆಯನ್ನು ಕಂಡುಹಿಡಿಯುವುದು. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿಭವಾಂತರ ವಿದ್ಯುತ್ ಪ್ರವಾಹ ಅಂದರೆ I ಬೆಲೆಯನ್ನು ಕಂಡುಹಿಡಿಯುವುದು. ಪರಿಹಾರ: ನಾವು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿರುವ ರೋಧಕಗಳಾದ R1 ಮತ್ತು R2ಗಳನ್ನು ಸಮಾನ ರೋಧ R' ಹೊಂದಿರುವ ರೋಧಕದಿಂದ ಬದಲಾಯಿಸುತ್ತೇವೆ ಎಂದು ಭಾವಿಸೋಣ. ಹಾಗೆಯೇ ನಾವು ಸಮಾಂತರ ಜೋಡಣೆಯಲ್ಲಿರುವ ರೋಧಕಗಳಾದ R3, R4, R5ಗಳನ್ನು ಒಂದು ಸಮಾನ ರೋಧ R" ಹೊಂದಿರುವ ರೋಧಕದಿಂದ ಬದಲಾಯಿಸಿದಾಗ ಸಮೀಕರಣ ಈ ಕೆಳಗಿನಂತೆ ನಿರೂಪಣೆ ಆಗುತ್ತೆ. 1/R' ಈಸ್ ಈಕ್ವಲ್ ಟು 1/10 ಪ್ಲಸ್ 1/40. ಆಗ ಲಸ ತೆಗೆದುಕೊಂಡಾಗ 10 ಮತ್ತು 40ರ ಲಸ 40 ಆಗುತ್ತೆ. ಮೇಲಿನ ಅಂಶ 5 ಆಗ್ತದೆ. ಆಗ 5ರಿಂದ 40ನ್ನು ಭಾಗಾಕಾರ ಮಾಡಿದಾಗ ರೋಧ 8 ಓಮ್ ದೊರಕುತ್ತೆ. R" ಈಸ್ ಈಕ್ವಲ್ ಟು 1/30 ಪ್ಲಸ್ 1/20 ಪ್ಲಸ್ 1/60 ಈಸ್ ಈಕ್ವಲ್ ಟು ಇದನ್ನು ಲಸ ತೆಗೆದುಕೊಂಡಾಗ 30, 20, 60ರ ಲಸ 60 ಆಗ್ತದೆ. ಹಾಗೆ ಮೇಲಿನ ಅಂಶ 6 ಆಗ್ತದೆ. 6ರಿಂದ 60ನ್ನು ಭಾಗಾಕಾರ ಮಾಡಿದಾಗ 10 ಓಮ್ ದೊರಕ್ತದೆ. ಈಗ ಒಟ್ಟು ರೋಧ ಅಂದರೆ R' ಮತ್ತು R" ಅನ್ನು ನಾವು ಕೂಡಿಸಿದಾಗ 18 ಓಮ್ ರೋಧ ದೊರಕುತ್ತೆ. ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲು ಓಮ್ನ ನಿಯಮದ ಸೂತ್ರವನ್ನು ಬಳಸಬೇಕು. ಅಂದರೆ V ಈಸ್ ಈಕ್ವಲ್ ಟು IR ಸೂತ್ರವನ್ನು ಬಳಸಬೇಕಾಗ್ತದೆ. ನಾವು I ಬೆಲೆಯನ್ನು ಕಂಡುಹಿಡಿಯಬೇಕಾಗಿರುವುದರಿಂದ ಐಯನ್ನು ಅಲ್ಲೇ ಉಳಿಸಿಕೊಂಡು ನಾವು R ಈ ಕಡೆ ತಂದಾಗ V/R ಆಗ್ತದೆ. V ಬೆಲೆಯನ್ನು ಕೊಟ್ಟಿದ್ದಾರೆ 12 ವೋಲ್ಟ್. R ಅನ್ನು ಲೆಕ್ಕಾಚಾರ ಮಾಡಲಾಗಿದೆ 18 ಓಮ್. 12ರಿಂದ 18ನ್ನು ಭಾಗಾಕಾರ ಮಾಡಿದಾಗ ನಮಗೆ ದೊರಕುವಂಥ ಮೊತ್ತ 0.67 ಆಂಪೇರ್. ಅಂದರೆ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹದ ಪ್ರಮಾಣ 0.67 ಆಂಪೇರ್ ಆಗಿದೆ. ಸಮಸ್ಯೆ: 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬಿನಲ್ಲಿ 0.5 ಆಂಪೇರ್ ವಿದ್ಯುತ್ ಪ್ರವಾಹವನ್ನು ಹರಿಸಲಾಗಿದೆ. ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? ಅಂದರೆ P ಬೆಲೆಯನ್ನು ಲೆಕ್ಕಾಚಾರ ಮಾಡಬೇಕು. ಪರಿಹಾರ: ಕೊಟ್ಟಿರುವಂಥ ಅಂಶ ವಿಭವಾಂತರವನ್ನು ಕೊಟ್ಟಿದ್ದಾರೆ ವೋಲ್ಟ್ 220, I ಬೆಲೆ ಕೊಟ್ಟಿದ್ದಾರೆ 0.50 ಆಂಪೇರ್. Pಯನ್ನು ಲೆಕ್ಕಾಚಾರ ಮಾಡಬೇಕು. ಸೊ P ಈಸ್ ಈಕ್ವಲ್ ಟು VI ಸೂತ್ರವನ್ನು ಬಳಸಿದಾಗ P ಈಸ್ ಈಕ್ವಲ್ ಟು 220 ವೋಲ್ಟ್ ಇಂಟು 0.50 ಆಂಪೇರ್. ಆಗ P 110 ಜೌಲ್ ಪರ್ ಸೆಕೆಂಡ್. ಅದನ್ನೇ ನಾವು 110 ವ್ಯಾಟ್ ಅಂತ ಹೆಸರಿಸಲಾಗ್ತದೆ. ಬಲ್ಬ್ನ ಸಾಮರ್ಥ್ಯ 100 ವ್ಯಾಟ್ ಆಗಿದೆ ಎಂದು ಅರ್ಥ. ಈ ಒಂದು ಸಮಸ್ಯೆಯಲ್ಲಿ ರೋಧ ನಡುವಿನ ವಿಭವಾಂತರ V ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ Iಗಳ
ವಿವಿಧ ಮೌಲ್ಯಗಳನ್ನು ನೀಡಲಾಗಿದೆ. ಚಾರ್ಟನ್ನು ನೀಡಲಾಗಿದೆ. ಐಯನ್ನು ಆಂಪಿಯರ್ಗಳಲ್ಲಿ 0.5, 1, 2, 3 ಮತ್ತು 4 ಆಂಪಿಯರ್ ವಿದ್ಯುತ್ ಪ್ರವಾಹದ ಮೌಲ್ಯಗಳನ್ನು ನೀಡಲಾಗಿದೆ. ವೋಲ್ಟ್ ವಿಭವಾಂತರ 1.6, 3.4, 6.7, 10.2, 13.2. ಈ ಎರಡೂ ಅಂಶಗಳ ಆಧಾರದ ಮೇಲೆ ಅಂದರೆ ವಿ ಮತ್ತು ಐಗಳನ್ನು ಬಳಕೆ ಮಾಡಿಕೊಂಡು ರೇಖಾನಕ್ಷೆಯನ್ನು ರಚಿಸಿ ರೋಧಕಗಳ ರೋಧವನ್ನು ಕಂಡುಹಿಡಿಯಿರಿ ಎಂದ. ಪ್ರತಿಯೊಂದು ರೋಧಕದ ಪರಿಮಾಣವನ್ನು ಸಪರೇಟಾಗಿ ಲೆಕ್ಕಾಚಾರ ಮಾಡಬೇಕು. R1, R2, R3, R4 ಮತ್ತು R5ಗಳನ್ನು ಲೆಕ್ಕಾಚಾರ ಮಾಡಬೇಕು. ಇಲ್ಲಿ ಓಮ್ನ ರೋಧ ಕಂಡುಹಿಡಿಯುವಂಥ ಸೂತ್ರವನ್ನೇ ಬಳಕೆ ಮಾಡಬೇಕು. ಅಂದರೆ V=IR ಸೂತ್ರವನ್ನೇ ಬಳಕೆ ಮಾಡಿಕೊಂಡು R1, R2, R3, R4 ಮತ್ತು R5ಗಳನ್ನು ಕೊಟ್ಟಿರುವಂಥ ಮೇಲಿನ ಕೋಷ್ಟಕವನ್ನು I ಮತ್ತು V ಬೆಲೆಯನ್ನು ಸೂತ್ರದಲ್ಲಿ ಅಳವಡಿಸಿ R ಬೆಲೆಯನ್ನು ಲೆಕ್ಕಾಚಾರ ಮಾಡಲಾಗ್ತದೆ. ಆಗ R1 3.2 ಓಮ್, R2 3.4 ಓಮ್, R3 3.35 ಓಮ್, R4 3.4 ಓಮ್, R5 3.3 ಓಮ್ ಮೌಲ್ಯಗಳು ನಮಗೆ ದೊರಕ್ತವೆ. ಇಲ್ಲಿ ಮುಂದೆ ಇದೇ ಅಂಶಗಳನ್ನು ಬಳಕೆ ಮಾಡಿಕೊಂಡು ರೇಖಾನಕ್ಷೆಯನ್ನು ರಚಿಸಲಾಗಿದೆ. ಮುಂದಿನ ಸ್ಲೈಡ್ಗೆ ನಾವು ಈಗ ಹೋಗೋಣ. ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಅಂಶಗಳ ಆಧಾರವಾಗಿಟ್ಕೊಂಡು ರೇಖಾನಕ್ಷೆಯನ್ನು ರಚಿಸಲಾಗಿದೆ. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಈ ಎರಡು ಅಂಶಗಳ ಆಧಾರದ ಮೇಲೆ ರೇಖಾ ನಕ್ಷೆಯನ್ನು ರಚಿಸಿದಾಗ ನಮಗೆ ಒಂದು ಲೈನ್ ದೊರಕುತ್ತದೆ, ರೇಖೆ ದೊರಕುತ್ತದೆ. ಅಂದರೆ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಬದಲಾವಣೆ ಆಗುತ್ತಾ ಹೋದಂತೆಲ್ಲ ನಮಗೆ ಒಂದು ರೇಖೆ ದೊರಕುತ್ತದೆ. ಇದರ ಅಂಶದ ಆಧಾರದ ಮೇಲೆ ವಿದ್ಯುತ್ ಪ್ರವಾಹ ಬದಲಾವಣೆ ಆದಾಗ ವಿಭವಾಂತರದ ಮೌಲ್ಯ ಬದಲಾವಣೆ ಆಗ್ತದೆ. ವಿಭವಾಂತರದ ಮೌಲ್ಯ ಬದಲಾವಣೆ ಆದಾಗ ವಿದ್ಯುತ್ ಪ್ರವಾಹದ ಮೌಲ್ಯ ಬದಲಾವಣೆ ಆಗ್ತದೆ ಎಂಬುದು ಈ ಒಂದು ರೇಖಾ ಚಿತ್ರದಿಂದ ನಮಗೆ ಮಾಹಿತಿ ದೊರಕುತ್ತದೆ.